ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೈ ನೀಡ್ಸ್ ಆಫ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ, ತಮ್ಮೆಲ್ರಿಗೂ SSP ಸ್ಕಾಲರ್ಶಿಪ್ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದೀರಿ ಅವ್ರಿಗೆ ಅಮೌಂಟು ಜಮಾ ಆಗಿದ್ದಾವೆ ಅಕೌಂಟಿಗೆ. ಅದಕ್ಕೆ ಆ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಮತ್ತು ಯಾವ ವೆಬ್ಸೈಟಲ್ಲಿ ಚೆಕ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ತಮ್ಮೆಲ್ರಿಗೂ ಗೊತ್ತಿದೆ, ಹೋದ ವರ್ಷ 2022-23ನೇ ಸಾಲಿನಲ್ಲಿ ಅರ್ಜಿಯನ್ನು ಹಾಕಿದ್ದೀವಿ, ಆದರೆ ಅಮೌಂಟ್ ಮಾತ್ರ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಭಾಳಷ್ಟು ಜನ ಕೂಡ ನನಗೆ ಕಾಲ್ ಮಾಡಿದರು. ಹೋದ ವರ್ಷ ನಾನು ಒಂದು ವಿಡಿಯೋ ಮಾಡಿದ್ದೆ SSP ಸ್ಕಾಲರ್ಶಿಪ್ ಬಗ್ಗೆ, ಭಾಳಷ್ಟು ರೆಸ್ಪಾನ್ಸ್ ಬಂದಿತ್ತು. ಎಲ್ಲರಿಗೂ ತುಂಬ ಅರ್ಥ ಆಗಿದೆ ಅನ್ನಿಸ್ತದೆ. ಅದಕ್ಕೋಸ್ಕರ ಅವರೆಲ್ಲರಿಗೂ ಕೂಡ ಕಾಲ್ ಮಾಡಿದ್ದಾರೆ, ನಂಬರ್ನು ಕೊಟ್ಟಿದ್ದೀನಿ ನನ್ನ ವಿಡಿಯೋದಲ್ಲಿ. ನಿಮಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಾಲ್ ಮಾಡಿ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಯಾಕಂದರೆ ನಿಮಗೆ ಈ ವಿಡಿಯೋದಲ್ಲಿ ಅರ್ಥ ಆಗಿದೆನಾ ಇಲ್ವಾ, ಅರ್ಥ ಆಗಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗಿದೆ ನಿಮ್ಮದು ಅಥವಾ ಸ್ಟೇಟಸ್ ಚೆಕ್ ಆಗ್ತಾ ಇಲ್ವಾ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಫಸ್ಟ್ ನಿಮ್ದು ಯಾವುದಾದ್ರೂ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಅಲ್ಲಿ SSP ಅಂತ ಟೈಪ್ ಮಾಡ್ಕೊಳ್ಳಿ. SSP ಪೋರ್ಟಲ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನಮಗೆ ಹಲವಾರು ಒಂದು ಆಪ್ಷನ್ಸ್ ಬಂದಿರುತ್ತೆ. ನೀವು ಹಂಗೆ ಸ್ವಲ್ಪ ಕೆಳಗಡೆ ಹೋದರೆ ಇಲ್ಲಿ ಕನ್ನಡದಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾವೇತನ ಅಂತ ಇರುತ್ತೆ. ಓಕೆನಾ? ವಿದ್ಯಾರ್ಥಿ ವೇತನ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಬಂದಿರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಹೊಸದಾಗಿ ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕೆಳಗಡೆ ಇವಾಗ ಹೊಸದಾಗಿ ಒಂದು ಇದು ಕೊಟ್ಟಿದ್ದಾರೆ ಸ್ನೇಹಿತರೆ, ಆಪ್ಷನ್ಸ್ ಕೊಟ್ಟಿದ್ದಾರೆ. ಏನು ನೋಡಿ, ಇಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನದ ಅರ್ಜಿ ಸ್ಥಿತಿ ತಿಳಿಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತ. ಹೌದಾ? ನಾವು ಇಲ್ಲಿ ಕ್ಲಿಕ್ ಮಾಡೋಣ. ಸ್ನೇಹಿತರೆ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ವಿದ್ಯಾರ್ಥಿಯ ಒಂದು SATS ಗುರುತಿನ ಚೀಟಿಯನ್ನು ನಮೂದಿಸಿ ಅಂತ ಬರ್ತಾ ಇದೆ. ಹೌದಾ? ಅಂದರೆ ನಿಮ್ಮದು ಸ್ಕೂಲಲ್ಲಿ ಇದು 1ನೇಯಿಂದ 10ನೇ ತರಗತಿವರೆಗೂ ನಿಮಗೆ ಒಂದು SSP ಸ್ಕಾಲರ್ಶಿಪ್ ಬಗ್ಗೆ SATS ನಂಬರ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮಗೆ ಸ್ಕೂಲಲ್ಲಿ ಕೇಳಿ ಕೊಡ್ತಾರೆ. ಓಕೆನಾ ಸ್ನೇಹಿತರೆ? ಇಲ್ಲಿ ನೀವು SSP ಗುರುತಿನ SATS ನಂಬರ್ನ ಇಲ್ಲಿ ಹಾಕಿದ ತಕ್ಷಣ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಯಾವ ಇಯರ್ದು ನೀವು ಚೆಕ್ ಮಾಡ್ಕೋಬೇಕು ಅಂದರೆ, ನಮಗೆ ಈ ಸತಿ ಹೋದ ವರ್ಷ ನಾವು ಹಾಕಿದರೆ ಈ ಸತಿ ಅಮೌಂಟ್ ಬರಬೇಕಾಗಿತ್ತು ಅಲ್ವಾ? ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ನೋಡಿ 2022-24 ಸೆಲೆಕ್ಟ್ ಆಯಿತು. ಇಲ್ಲಿ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇವ್ರದ್ದು ನೋಡಿ, ನಾನು ಇವ್ರದ್ದು ಅರ್ಜಿ ಫೇಲ್ ಆಗಿದೆ ಅನ್ನಿಸ್ತದೆ ನನಗಂತೂ. ಇಲ್ಲಿ ಏನೂ ಡೇಟಾ ತೋರಿಸ್ತಾ ಇಲ್ಲ. ನಾನು ಇನ್ನೊಬ್ರದ್ದು ಚೆಕ್ ಮಾಡ್ತೀನಿ. ಇಲ್ಲಿ ಇಷ್ಟು ಜನರದ್ದು ಕೂಡ ನಾನು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿದ್ದೀನಿ ಹೋದ ವರ್ಷ. ಇಲ್ಲಿ ಸೆಕೆಂಡ್ ಆಪ್ಷನ್ ತೊಗೊಂಡಿರ್ತೀನಿ, ಸೇಮ್ ಓಕೆ ಮಾಡ್ತೀನಿ. ನೋಡೋಣ ಇವ್ರದ್ದು ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಲೈವಲ್ಲಿ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಅವ್ರ ಹೆಸರು, ಅವರ SATS ನಂಬರು ಬಂತು, ಅವ್ರ ಹೆಸರು ಬಾಲರಾಜ್ ಅಂತ ಬಂತು. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀವಿ ಮೇಲ ಫಿಮೇಲ ಅಂತ ಹೇಳ್ಬಿಟ್ಟು ಮೇಲಿದೆ. ಇವರು ಬಂದುಬಿಟ್ಟು 10ನೇ ತರಗತಿ ಇದ್ದರು ಹೋದ ವರ್ಷ. ನಾವು ಇವಾಗ ಫಸ್ಟ್ ಇಯರ್ ಅವರು, ಆದರೆ ಇದು 10ನೇ ತರಗತಿಯಲ್ಲಿ ನಾವು SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿದ್ದೀವಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ತಮ್ಮೆಲ್ಲ ಡೀಟೇಲ್ಸ್ ಕೂಡ ಬಂದಿದೆ. 9th ಆ್ಯಂಡ್ 10th ಆವಾಗ ನಾವು ಹಾಕಿದ್ದೀವಿ. ಈ ಸ್ಟೂಡೆಂಟ್ದು ಒಂದು ಅಪ್ಲಿಕೇಶನ್ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ ಸ್ನೇಹಿತರೆ, ತಮ್ಗೆ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದು ಕೂಡ ಫಸ್ಟು DBT ಪೇಮೆಂಟ್ ಸ್ಟೇಟಸ್ ಪೇಡ್ ಆಗಿದೆ ಸ್ನೇಹಿತರೆ. ಅಂದರೆ 3,000 ರೂಪಾಯಿ ಅಮೌಂಟ್ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ. ಅವ್ರದ್ದು AC ನಂಬರ್ ಬಂದುಬಿಟ್ಟು 4 ಡಿಜಿಟಲ್ನ ಕೂಡ ತೋರಿಸ್ತಾ ಇದೆ. 7214 ನಂಬರಿಗೆ ಪೇಮೆಂಟ್ ಆಗಿದೆ 4ನೇ ತಾರೀಕು 4ನೇ ತಿಂಗಳು 2024ರಲ್ಲಿ. ಅಂದರೆ ಹೋದ ತಿಂಗಳೇ ನಮಗೆ ಇವಾಗ 2 ತಿಂಗಳು ಆಯಿತು ಇವ್ರಿಗೆ ಅಮೌಂಟ್ ಜಮಾ ಆಗಿ. ಓಕೆನಾ ಸ್ನೇಹಿತರೆ? ಇಲ್ಲಿ ಸಕ್ಸಸ್ ಅಂತ ಬಂದಿದೆ. ಒಂದು ವೇಳೆ ಬೇರೆಯವ್ರಿಗೆ ಏನು ಬರ್ತಾ ಇದೆ ಅಂದರೆ, ಇಲ್ಲಿ ಅಮೌಂಟ್ ಬಂದಿಲ್ಲ ಅಂದರೆ ಇಲ್ಲಿ ಅಮೌಂಟ್ ಏನು ತೋರಿಸಲ್ಲ, ಫೇಲ್ಡ್ ಅಂತ ಬರುತ್ತೆ, ಇಲ್ಲಾಂದ್ರೆ ಪ್ರೊಸೆಸಿಂಗ್ ಅಂತ ಬರುತ್ತೆ. ಇಲ್ಲಿ ಅಮೌಂಟ್ ಏನು ತೋರಿಸಲ್ಲ, ಇಲ್ಲಿ ಪೇಡ್ ಅಂತ ಬರಲ್ಲ, ಇಲ್ಲಿ ಅಕೌಂಟ್ ನಂಬರು ಕೂಡ ಬರಲ್ಲ ಅವ್ರದ್ದು. ಓಕೆನಾ? ಇಲ್ಲಿ ಮಾತ್ರ ಏನು ರೀಸನ್ ಆಗಿದೆ ಅವ್ರದ್ದು ಯಾಕೆ ಅಮೌಂಟ್ ಬಂದಿಲ್ಲ ಅನ್ನೋದು ಕೂಡ ಇಲ್ಲಿ ಬರುತ್ತೆ. ನೆಕ್ಸ್ಟ್ ನಾವು ಇನ್ನೊಬ್ರದ್ದು ಚೆಕ್ ಮಾಡಿ ನೋಡೋಣ. ಯಾಕೆ ಸರ್ ನಾವು ನಮ್ಮದು ಬಂದಿಲ್ಲ, ನಮ್ಮದು ಇದೇ ಥರ ಅಂತ ನೀವು ಕೇಳ್ಬೋದು. ನಾನು ಇನ್ನೊಬ್ರದ್ದು ಕೂಡ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ನಾನು ಇಷ್ಟಕ್ಕೆ ಮುಂಚೆ ಇವ್ರದ್ದು ತೋರಿಸಿದ್ದೀನಿ, ಇವಾಗ ಇವ್ರದ್ದು ನೋಡೋಣ. ಒಂದು ಜೊತೆ ಲೈವಲ್ಲಿ ನೋಡ್ತಾ ಇದ್ದೀನಿ, ನಾನು ಇಲ್ಲಿವರೆಗೂ ನೋಡಿಲ್ಲ. ಜಸ್ಟ್ ಇವಾಗ ವೀಡಿಯೋನ ಮಾಡ್ತಾನೆ ನಿಮ್ಮ ಜೊತೆಯಲ್ಲೇ ನಾನು ನೋಡ್ತಾ ಇದ್ದೀನಿ. ಓಕೆನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಇದು ಇನ್ನೊಬ್ರದ್ದು ಬಂತು, ಸಂದೀಪ್ ಅಂತ ಹೇಳ್ಬಿಟ್ಟು, ಸುದೀಪ್ ಅಂತ ಬಂದಿತ್ತು ಅಲ್ವಾ? ಇಲ್ಲಿ ನೋಡ್ತಾ ಇದ್ದೀವಿ ಅವ್ರ ಡೀಟೇಲ್ಸ್ ಕೂಡ ಎಲ್ಲ ಕೂಡ ಬರ್ತಾ ಇದೆ. ಇವರು ಕ್ಲಾಸ್ ಬಂದುಬಿಟ್ಟು 5ನೇ ಕ್ಲಾಸ್. ಇವ್ರಿಗೆ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದು ಇಲ್ಲಿ ನಿಮಗೆಲ್ಲ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ. ಇಲ್ಲಿ ನೋಡಿ, ಇವರು 1ನೇ ಕ್ಲಾಸ್ನಿಂದ 8ನೇ ಕ್ಲಾಸ್ವರೆಗೂ ಇರ್ತಕ್ಕಂಥ ಸ್ಟೂಡೆಂಟು ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದು ಕೂಡ ತೋರಿಸ್ತೀನಿ. ಇವ್ರಿಗೆ ಯಾಕೋ ಅಮೌಂಟ್ ಬಂದಿದ್ದೀನಾ ಇಲ್ವಾ ಅನ್ನೋದು ಇಲ್ಲಿ DBT ನಂಬರ್ ಸ್ಟೇಟಸ್ ಬಂದಿದೆ.
100 ಪೇಡ್ 1000 ರುಪೀಸ್ ಅಮೌಂಟ್ ಬಂದಂಗೆ ತೋರಿಸ್ತಾ ಇದೆ ಸ್ನೇಹಿತರೆ. ಇವ್ರ ಅಕೌಂಟಿಗೆ ಕೂಡ ಅಕೌಂಟ್ ನಂಬರ್ ಕೂಡ ಬರ್ತಾ ಇದೆ ಸ್ನೇಹಿತರೆ. 0200 ಅಮೌಂಟ್ ಬಂದುಬಿಟ್ಟು ಇದೇ ಥರ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಲಿಂಕ್ ನನ್ನ ಚಾನಲಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಪೇಜ್ ಇದೇ ಥರ ಬಂದಿರುತ್ತೆ. ಇಲ್ಲಿ ನೀವು ಜಸ್ಟ್ SATS ನಂಬರ್ನ ಹಾಕ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡೋದನ್ನು ಮಾಡಿದರೆ ನಿಮ್ಮ ಡೀಟೇಲ್ಸ್ ಎಲ್ಲ ಕೂಡ ಬರುತ್ತೆ. ಇಲ್ಲ ಸರ್ ನಮಗೆ ಬರ್ತಾನೆ ಇಲ್ಲ, ನಮ್ಮ ಹತ್ರ ತೋರಿಸ್ತಾ ಇಲ್ಲ ಅಂತಂದರೆ ನಮ್ಮ ಚಾನಲಲ್ಲಿ ನನ್ನ ನಂಬರ್ ಕೊಟ್ಟಿದ್ದೀನಿ, ಪರ್ಸ್ನಲ್ ನಂಬರ್. ಆ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಚಾಟ್ನು ಕೂಡ ಮಾಡ್ಬೋದು. ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಕೂಡ ನನಗೆ ಶೇರ್ ಮಾಡ್ಕೋಬೋದು. ಓಕೆನಾ? ಪರ್ಸ್ನಲ್ ಅಂದರೆ ಸಾರಿ, ನಿಮ್ಮ ಒಂದು ಏನು ಪ್ರಾಬ್ಲಮ್ ಇದೆ ಅದನ್ನು ಇಲ್ಲಿ ತಿಳ್ಕೊಬೋದು. ಓಕೆನಾ? ಬನ್ನಿ ಸ್ನೇಹಿತರೆ, ಥ್ಯಾಂಕ್ ಯು, ಧನ್ಯವಾದಗಳು.